ಇದಾದಮೇಲೆ ನಾನು ಇನ್ನು ಬೆಡ್ಶೀಟ್ನ ನಾನು ತರಿಸಿದ್ದೆ. ಸಿಂಡ್ರೆಲಾ ಬೆಡ್ಶೀಟ್ ಏನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ನಾನು ಮೀಶೋಯಿಂದ ಏನೇನು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ತರಿಸಿದ್ದೀವಿ ಇದರಲ್ಲೇ ನೋಡಿ ಎಷ್ಟು ಬರುತ್ತೆ. ಈ ಥರ 2 ಬಾಕ್ಸ್ ಬಂದಿದೆ. ಅವಳಿಗೆ ಸ್ಕೂಲಿಗೆ ಸಂಬಂಧಪಟ್ಟಿದ್ದ ಥಿಂಗ್ಸ್ನೆಲ್ಲ ಇದ್ರಲ್ಲಿ ಹಾಕಿರೋಣ ಅಂತ. ಈ ಬಾಕ್ಸ್ ಒಂದು ನಾನು ಇಲ್ಲೇ ಲೋಕಲ್ ತಂದಿದ್ದು ಅಂಗಡೀಲಿ. ಇದು ಪ್ಲಾಸ್ಟಿಕ್ಕು, ಇದು ಬಟ್ಟೆದು. ಇದು ಈ ಥರ ಹ್ಯಾಂಡಲ್ ಕೊಟ್ಟಿದ್ದಾರೆ ಎಳ್ಕೊಳ್ಳೋದಕ್ಕೆ, 2 ಸೈಡು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ನ ಮಾಡಿ. ಇಲ್ಲಾಂದರೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಇವಾಗ ತೇಜು ರೂಮ್ದು ಕಬೋರ್ಡ್ನ ಸೆಟ್ ಮಾಡಬೇಕು. ಓಕೆ, ಇವಾಗ ಎಲ್ಲನೂ ಸೆಟ್ ಮಾಡಿದ್ದೀನಿ. ಇದೊಂದು ಬಾಕ್ಸನ್ನು ಕೂಡ ನಾನು ಮೀಶೋಯಿಂದನೇ ತರಿಸಿದ್ದೆ. ಇದು ಯಾವ ಥರ ಇದೆ ಅಂದರೆ ನೋಡಿ, ಈ ಥರ ಬಟ್ಟೆದನ್ನೇ ಇಲ್ಲಿ ಚುಮ್ಮಿಸು ಮತ್ತು ಅವ್ರದ್ದು ಇನ್ನರ್ ವೇರ್ಸ್ ಏನಿರುತ್ತೆ ಅದನ್ನು ಹಾಕಿಡೋದಕ್ಕೆ ಅಂತ ನಾನು ಇದನ್ನು ತರಿಸಿದ್ದೀನಿ. ಏಕೆಂದರೆ ಈ ಥರ ಬಾಕ್ಸ್ಗಳಲ್ಲಿ, ಈ ಥರ ಬಾಕ್ಸಲ್ಲಿ ಅಥವಾ ಕಬೋರ್ಡಲ್ಲಿ ನಾವು ಸಪ್ರೇಟ್ ಇಟ್ಟಾಗ ಒಂದು ತಳಕ್ಕೆ ಹೋಗಿ ಎಲ್ಲನೂ ಕಿತ್ತರ್ಗಳು ಹಿಂಸೆ ಆಗೋದು. ಏಕೆಂದರೆ ಎಲೆಕ್ಟ್ರಿಕ್ ಇದೆ, ಈ ಅಂಟ್ಸೋದು ಬರುತ್ತಲ್ಲ ಆ ಥರ ನೋಡಿ. ಈ ಥರ ಕವರ್ ಮಾಡಿಟ್ರೆ ಅವಳಿಗೆ ಯಾವ್ದು ಬೇಕು ಅದನ್ನು ತೊಗೋತಾಳೆ. ಚೆನ್ನಾಗಿದೆ ಇದು. ಓಕೆನಾ? ಇದು ಬೇಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಲಿಂಕ್ನ ಬೇಕಂದರೆ ಕಮೆಂಟ್ ಅಂತ ಇದು ಮಾಡಿ. ಮತ್ತು ಇವಾಗ ತೋರಿಸಿದ್ನಲ್ವ ಈ ಥರ ಬಾಕ್ಸ್ ತರಿಸಿದ್ದೀನಿ ಅಂತ ನೋಡಿ. ಅವಳು ಫುಲ್ ಯೂನಿಫಾರ್ಮ್ನ ಇದರಲ್ಲಿ ಇಟ್ಟಿದ್ದೀನಿ. ಶರ್ಟ್ ಒಂದು ಬರಬೇಕು ಅವಳಿಗೆ, ಯಾಕೆಂದರೆ ಶರ್ಟ್ ಸ್ವಲ್ಪ ಚಿಕ್ಕಾಗ್ತಿತ್ತು. ಇನ್ನು ಯೂನಿಫಾರ್ಮ್ ಎಲ್ಲ ನೆಕ್ಸ್ಟ್ ಇಯರ್ ಚೇಂಜ್ ಆಗೋದ್ರಿಂದ, ನೆಕ್ಸ್ಟ್ ಇಯರಿಂದ 8th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಚೂಡಿದಾರ. ಇಲ್ಲಿ ಬಂದು ಇದು ನಮ್ಮದು ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ. ಇದು ಟಾಪ್ ಲೋಡ್ ಆಗಿರೋದ್ರಿಂದ ಹಿಂಗೆ ಎತ್ತಬೇಕು, ಹಿಂಗೆ ಇಲ್ಲ ಅಂದಿದ್ರೆ ಇಲ್ಲಿ ನಮಗೆ ಜಾಗ ಇತ್ತು, ಅಲ್ಲಿ ಇಡ್ಬೋದಿತ್ತು. ಫ್ರಂಟ್ ಲೋಡ್ ಆಗಿದ್ರೆ ಇದು ಟಾಪ್ ಲೋಡು, ಹಾಗಾಗಿ ಇಲ್ಲಿ ಇಟ್ಟು ಇದು ಖಾಲಿ ಉಳ್ಕೊಳ್ಳುತ್ತೆ. ಇಲ್ಲೊಂದು ಶೆಲ್ಫ್ ಇದೆ ಅಲ್ವಾ, ಇಲ್ಲಿಗೆ ನಾನು ಈ ಥರ ಬಾಕ್ಸ್ಗಳನ್ನ ನಾನು ಮುಂಚೆ ತೋರಿಸಿದ್ದೆ ನಿಮಗೆ. ಇದು ಕೂಡ ಮೀಶೋದಲ್ಲೇ ತೊಗೊಂಡಿದ್ದು. ತುಂಬಾ ಯೂಸ್ಫುಲ್ ಆಗುತ್ತೆ. ಕಿಚನ್ಗೆ, ರೂಮ್ಸ್ಗಳಿಗೆ, ಎಲ್ಲಿಗೆ ಬೇಕಾದರೂ ನೀವು ಹಾಲ್ಗೆ ಎಲ್ಲ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಇದು ಬೇಕಿದ್ದರೆ ಈ ಪ್ರಾಡಕ್ಟ್ನ ನಾನು ಲಿಂಕ್ನ ಹಾಕಿರ್ತೀನಿ, ಚೆಕ್ ಮಾಡಿ. ಇದ್ರ ಮೇಲೆ ಇರೋದೊಂದನ್ನು ತೆಗೆದು ಅಲ್ಲಿ ಹಾಲಿಗೆ ಹಾಕಿದ್ದೀನಿ. ಇದಕ್ಕೆ ಇದನ್ನು ಇಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ಬಂದು ಇಲ್ಲಿ ನಮ್ಮ ತೇಜುಗೆ ಚಿಕ್ಕ ವಯಸ್ಸಲ್ಲಿ ಈ ಥರದೊಂದು ಸ್ಟಡಿ ಟೇಬಲ್ನ ತೊಗೊಟ್ಟಿದ್ವಿ. ಅಂದರೆ ಇದರಲ್ಲಿ ಅವೇಣಿ ಇದು ಲೋಡೋ ಎಲ್ಲ ಆಡ್ಬೋದು. ಸೊ ಇದು ಸುಮ್ಮನೆ ಹೆಂಗೆ ಇತ್ತು, ಯಾರೂ ಏನಕ್ಕೂ ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಏನಾಗುತ್ತೆ ಅಂದರೆ ಬರೀ ನಾನು ಈ ಬಾಕ್ಸ್ನ ಇಲ್ಲಿ ಇಟ್ಟರೆ ಇದ್ರ ಮೇಲೆ ಏನೂ ಇಡೋದಕ್ಕಾಗಲ್ಲ, ಯಾಕೆಂದರೆ ಇದು ಈ ಥರ ಓಪನ್ ಇರೋದ್ರಿಂದ ಏನೂ ಇಡೋದಕ್ಕಾಗಲ್ಲ. ಅದಕ್ಕೆ ನಾನು ಆ ಸ್ಟೂಲ್ನ ಇಟ್ಟಿದ್ದೀನಿ. ಇವಾಗ ಅವಳು ಈ ಥರ ಎಳ್ಕೊಂಡು ನೋಡಿ ಇಲ್ಲಿಗೆ ಬಂದು ಅವಳದು ಇನ್ನರ್ ವೇರ್ಸ್ ಬ್ಯಾಗ್ ಏನಿದೆ ಅದನ್ನು ಇಲ್ಲಿಗೆ ಇಡ್ತಾ ಇದ್ದೀನಿ. ಇಲ್ಲೂ ಕೂಡ ಸ್ವಲ್ಪ ಖಾಲಿ ಜಾಗ ಉಳ್ಕೊಳ್ಳುತ್ತೆ, ಏನಾದರೂ ಇಟ್ಕೋಬೋದು ಅವಳು. ಇದು ಈ ಥರ ತೇಜದ್ದು ಕಬೋರ್ಡ್ಸ್ನ, ಯೂನಿಫಾರ್ಮ್ ಕಬೋರ್ಡ್ಸ್ ಮತ್ತು ಅವಳ ಡೈಲಿ ವೇರ್ ಇದನ್ನು ನಾನು ಇಲ್ಲಿ ಸೆಟಪ್ ಮಾಡಿದ್ದೀನಿ. ಇಲ್ಲಿ ಯಾವಾಗಲೂ ತೋರಿಸ್ದಾಗ ಮಶ್ರೂಮ್ ಇಟ್ಟಿರೋದ್ರಿಂದ ಇಲ್ಲಿ ಈ ಥರ ಬಟ್ಟೆನ ಇದು ಮಾಡಿಟ್ಟಿದ್ದೀನಿ. ಅವಳು ರೂಮ್ ಬೇಗನೆ ಮೆಸ್ಸಿ ಆಗುತ್ತೆ, ಯಾಕೆಂದರೆ ಇಲ್ಲೇ ವಾಶ್ರೂಮ್ ಮತ್ತು ಸ್ನಾನದ ಮನೆ ಇರೋದ್ರಿಂದ. ಮತ್ತು ನಮಗೆ ಈ ಅಕ್ಕಿ ಚೀಲ, ತೆಂಗಿನಕಾಯಿದೆಲ್ಲ ಇಟ್ಕೊಳ್ಳೋಕ್ಕೆ ಸಪ್ರೇಟ್ ಜಾಗ ಇಲ್ಲ. ಹಾಗಾಗಿ ಇಲ್ಲಿ ಅವಳ ರೂಮಲ್ಲೇ ಡಿಪ್ ಮಾಡೋದ್ರಿಂದ ಸ್ವಲ್ಪ ಬೇಗ ಇದಾಗುತ್ತೆ. ಜಾಸ್ತಿ ಗಲೀಜು ಮಾಡೋದು ಅವಳೇನೆ, ಏಕೆಂದರೆ ಬಟ್ಟೆ ಎಲ್ಲ ಕಿತ್ತಾರಾಗ್ತಾ ಇರ್ತಾಳೆ. ಅದಕ್ಕೆ ಇವನ್ನ ತರಿಸಿದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ. ಡೈಲಿ ವೀಡಿಯೋಸ್ ಹಾಕೋಣ ಅಂತ ಡೈಲಿ ವೀಡಿಯೋಸ್ನ ಹಾಕ್ತಾ ಇದ್ದೀನಿ. ಡೈಲಿ ಮಾಡಿದ್ದೇ ಕೆಲಸ ಆಗ್ತಾಯಿದ್ರೆ ಸ್ವಲ್ಪ ಬೋರ್ ಅನಿಸುತ್ತೆ ಅಂದ್ಬಿಟ್ಟು ಡೈಲಿ ಅದೇ ವೀಡಿಯೋ. ಇದಾದಮೇಲೆ ನಾನು
ಇನ್ನು ಇವೆರಡು ಪ್ರಾಡಕ್ಟ್ನು ಕೂಡ ಮೀಶೋಯಿಂದನೇ ತರಿಸ್ಕೊಂಡೆ. ಇದು ಬೈ ಒನ್ ಗೆಟ್ ಒನ್ ಆಫರಲ್ಲಿತ್ತು. ತುಂಬಾ ಚೆನ್ನಾಗಿದೆ. ನಿಮಗೆ ವೆಜಿಟೇಬಲ್ ಕಟ್ ಮಾಡೋದಕ್ಕೆ ಎಲ್ಲ ಕಮ್ಮಿ ಕ್ವಾಂಟಿಟಿಲಿ ಕಟ್ ಮಾಡ್ತೀನಿ ಅಂದರೆ ಇದು, ಜಾಸ್ತಿ ಕ್ವಾಂಟಿಟಿಲಿ ಕಟ್ ಮಾಡ್ತೀನಿ ಅಂದರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ನಿಮಗೆ ಕಮ್ಮಿ ಪ್ರೈಸಲ್ಲೇ ಬೈ ಒನ್ ಗೆಟ್ ಒನ್ ಪ್ರಾಡಕ್ಟ್ ಸಿಗುತ್ತೆ. ಇನ್ನು ಇದಂತೂ ಕೇಳಲೇಬೇಡಿ, ಬೆಸ್ಟಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಯಾರ್ಯಾರೆಲ್ಲ ಡಯಟ್ ಮಾಡ್ತಿರ್ತೀರ ಮತ್ತು ಕಮ್ಮಿ ಎಣ್ಣೆ ಯೂಸ್ ಮಾಡಬೇಕು ಅಂತ ಇರ್ತೀರ ಅವರಿಗೆ ತುಂಬಾ ಉಪಯೋಗ ಆಗೋವಂಥದ್ದು. ನೋಡಿ, ಈ ಥರ ಸ್ಪ್ರೇನ ಮಾಡೋದು. ಇದನ್ನು ಸ್ಪ್ರೇ ಮಾಡಿದರೆ ನಿಮಗೆ ಎಣ್ಣೆ ಎಷ್ಟು ಬೇಕು ಅಷ್ಟು ಮಾತ್ರ ಬೀಳುತ್ತೆ. ಇಲ್ಲ ನಿಮಗೆ ಜಾಸ್ತಿ ಬೇಕು ಅಂದರೆ ನೋಡಿ, ಇದನ್ನು ಓಪನ್ ಮಾಡಿ ನಿಮಗೆ ಇದು ಮಾಡ್ಕೋಬೋದು, ಹಾಕೋಬೋದು. ಎರಡಕ್ಕೂ ಕೂಡ ತುಂಬಾ ಯೂಸ್ ಆಗೋ ಪ್ರಾಡಕ್ಟ್ ಇದು. ಇದ್ರ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ನ ತೋರಿಸ್ತೀನಿ. ನೋಡಿ, ಹಾಗೆ ತೇಜು ರೂಮಿಗೆ ಈ 3D ಬೆಡ್ಶೀಟ್ನ ನಾನು ತರಿಸಿದ್ದೆ. ಸಿಂಡ್ರೆಲಾ ಬೆಡ್ಶೀಟು ತುಂಬಾ ಚೆನ್ನಾಗಿದೆ, ತುಂಬ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೋಡಿ, ಪಿಲ್ಲೋ ವಿತ್ ಪಿಲ್ಲೋ ಬರುತ್ತೆ. ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ನಿಮಗೇನಾದ್ರು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಇದು ವಿಡಿಯೋನ ಹಾಕಿದ್ದೀನಿ. ನೀವು ನಾನು ಇನ್ಸ್ಟಾಗ್ರಾಮಿಗೆ ಹೋಗಿ ಚೆಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿದರೆ ಡೈರೆಕ್ಟಾಗಿ ಲಿಂಕ್ನ ಬರುತ್ತೆ. ಹಾಗೆ ಇನ್ನೊಂದು ಬೆಡ್ಶೀಟ್ನ ತೋರಿಸ್ತೀನಿ ಬನ್ನಿ. ಹಾಗೆ ಈ ಬೆಡ್ಶೀಟ್ ಬಂದು ನಮ್ಮ ಬೆಡ್ರೂಮಿಗೆ ತೊಗೊಂಡಿರೋದು. ಇದು ಸುತ್ತ ಎಲೆಕ್ಟ್ರಿಕ್ ಬರುತ್ತೆ. ನೋಡಿ ಈ ಥರ ಎಲೆಕ್ಟ್ರಿಕ್ ಬರುತ್ತೆ. ಅಂದರೆ ನೀವು ಎಷ್ಟೇ ಇದು ಮಾಡಿದ್ರೂ ಅದು ಜರುಗೋದಿಲ್ಲ. ಮಕ್ಕಳು ಬಿದ್ದು ಒದ್ದಾಡಿದ್ರು ಮತ್ತು ಪದೇ ಪದೇ ಸರಿ ಮಾಡಬೇಕು ಅನ್ನೋದಿರೋದಿಲ್ಲ. ಸೊ ಬೇಗನೆ ಯಾವಾಗಲೂ ಕ್ಲೀನಾಗಿರುತ್ತೆ. ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕಿದ್ರು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ನ ನಾನು ನಿಮಗೆ ಶೇರ್ ಮಾಡೋದಾದರೆ, ನಂತರ ಯಾರಿಗೆಲ್ಲ ಈ ಥರ ಮನೆಯೊಳಗೆ ಪ್ಲ್ಯಾಂಟ್ಸ್ಗಳನ್ನ ಇಟ್ಕೋಬೇಕು ಅಂತ ಆಸೆ ಇರುತ್ತೆ ಅವ್ರುಗಳಿಗೋಸ್ಕರ ಈ ಪ್ರಾಡಕ್ಟ್ ಕುತ್ಕೊಂಡು ತೋರಿಸ್ತೀನಿ, ಚೆನ್ನಾಗಿ ಕಾಣುತ್ತೆ. ನೋಡಿ, ನಾನು ಈ ಥರ ಮನೆಯೊಳಗೆ ತುಂಬ ಪ್ಲ್ಯಾಂಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಮಾಮೂಲಿ ರೆಡ್ ಕಲರೆಲ್ಲ ಬರುತ್ತಲ್ಲ, ಆ ಪಾಟ್ನ ಇಟ್ಟರೆ ಚೆನ್ನಾಗಿ ಕಾಣಲ್ಲ ಅನ್ನಿಸ್ತು. ಅದಕ್ಕೆ ನಾನು ಮೀಶೋಯಿಂದ ಈ ಪ್ರಾಡಕ್ಟ್ನ ತರಿಸಿದ್ದೀನಿ. ಈ ಪಾಟ್ಗಳನ್ನ ವಿತ್ ಪ್ಲೇಟ್ಸ್ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿದೆ. ನನಗೆ ಬಂದು ಇದು 6 ಪಾಟ್ಗಳು ಬಂದಿದೆ. ತುಂಬಾ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಓಲ್ ಕೂಡ ಅವರನ್ನೇ ಕೊಟ್ಟಿದ್ದಾರೆ, ನಾವು ಓಲ್ ಮಾಡಬೇಕು ಅನ್ನೋದೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ವೆರೈಟೀಸಲ್ಲೂ ಕೂಡ ಸಿಗುತ್ತೆ. ನಿಮ್ಗೇನಾದ್ರು ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಪಾಟ್ಸ್ಗೆ ನಾನು 169 ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ. ತುಂಬಾ ಯೂನಿಕ್ ಆಗೋ ಕಾಣುತ್ತೆ. ನಿಮಗೆ ಬೇಕಾದಂಥ ಬೆಲೆಗೂ ಕೂಡ ಸಿಗುತ್ತೆ. ನೋಡಿ, ಈ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದ್ರದ್ದು ನೇಮ್ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ, ಓಕೆನಾ? ಇಲ್ಲಾಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಈ ಪ್ಲ್ಯಾಂಟು ನೇಮ್ ನಿಮ್ಗೇನಾದ್ರು ಗೊತ್ತಿದ್ರೆ ಇದು ಮಾಡಿ. ಇದು ಒಂದು ಕ್ಲೂ ಕೊಡಲ. ನೋಡಿ, ಈ ಎಲೆಯಲ್ಲಿ ಪುಟ್ಟ ಗಿಡಗಳು ಬಂದಿದೆ. ಇದೇ ನೆಕ್ಸ್ಟ್ ಇನ್ನೊಂದು ಗಿಡ ಆಗುತ್ತೆ. ಹಾಗೆ ನಾನು ಮೀಶೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುವಂಥ ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಎಂಬ್ರಾಯ್ಡಿಂಗ್ ಬ್ಲೌಸ್ ಪೀಸ್ನ ತರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ನಿಮಗೇನಾದರೂ ಈ ಬ್ಲೌಸ್ ಪೀಸ್ ಬೇಕಿದ್ದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಸೂಪರ್ ಆಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಮತ್ತು ಇವಾಗೆಲ್ಲ ಎಂಬ್ರಾಯ್ಡಿಂಗ್ ಅಂದರೆ ಎಷ್ಟು ರೇಟ್ ಹೇಳ್ತಾರೆ ಅಂತ ನಿಮಗೆ ಗೊತ್ತಲ್ವ? ಸೊ ಒಂದ್ಸಲ ಚೆಕ್ ಮಾಡಿ. ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟ ಆದರೆ ಬೈ ಮಾಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಮೀಶೋದ ಬೆಸ್ಟ್ ಪ್ರೈಸ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಬಗ್ಗೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋಸ್ಗಳದ್ದು ಅಥವಾ ಈ ಪ್ರಾಡಕ್ಟ್ಸ್ಗಳದ್ದು ಲಿಂಕ್ ಬೇಕಿದ್ರೆ ನಾನು ಮತ್ತೆ ಹೇಳ್ತಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ, ಓಕೆನಾ? ಥ್ಯಾಂಕ್ ಯು, ಬಾಯ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.